ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಟೈಮ್ ಇವಾಗ 3:15. ನಾನು 3:15ಗೆ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಬಂದೆ. ಆಮೇಲೆ ನಾನು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೊರಗಡೆ ಬಂದೆ. ಹೊರಗಡೆ ಬಂದು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಹೊರಗಡೆ ಇನ್ನು ರಂಗೋಲಿ ಹಾಕೋಣ ಅಂತ ನೋಡಿದ್ರೆ ಬೆಳಿಗ್ಗೆನೇ ಜಿನಿ ಜಿನಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಯ್ಯೋ ಹೇಗಪ್ಪ ಇನ್ನು ರಂಗೋಲಿ ಹಾಕಿದರೆ ಮಳೆ ಬಂದು ಹೋಗ್ಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಒಳಗಡೆ ರೆಡಿ ಮಾಡ್ಕೊಳ್ಳೋಣ, ದೇವರಿಡೋ ಜಾಗಕ್ಕೆ ರಂಗೋಲಿ ಎಲ್ಲ ಹಾಕೋಣ ಅಂತ ಒಳಗೆ ಬಂದು ದೇವ್ರ ಪೀಠದ ಮೇಲೆ ರಂಗೋಲಿ ಎಲ್ಲ ಹಾಕಿ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ನಾನು ಪಂಚದಳದ ಕಮಲವನ್ನು ಬಿಡಿಸ್ಕೊಂಡು ಪೀಠದ ಮೇಲೆ ರೆಡಿ ಮಾಡಿಕೊಂಡೆ. ನಾನಿವತ್ತು ಡೀಟೇಲ್ ಆಗಿ ವಿಡಿಯೋ ಹಾಕ್ತಾ ಇಲ್ಲ. ಸಿಂಪಲ್ ಆಗಿ ಕೆಲವು ಕಡೆ ಎಷ್ಟು ಮಾಡ್ಕೊಂಡಿದ್ದೀನಿ ಅದಷ್ಟೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಪೀಠ ರೆಡಿ ಮಾಡಿಕೊಂಡು ಕಳಶವನ್ನು ಇಡಲಿಕ್ಕೆ ಏನೇನು ಬೇಕು, ನೀವು ನನ್ನ ಹಿಂದಿನ ವಿಡಿಯೋ ನೋಡಿರ್ತೀರ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳಿರ್ತೀನಿ. ಅದೇ ಪ್ರಕಾರ ನಾನು ಇಲ್ಲೂ ರೆಡಿ ಮಾಡ್ಕೊಳ್ತಾ ಹೋಗಿದ್ದೀನಿ. ಬಾಳೆ ಎಲೆ ಹಾಕ್ಕೊಂಡು ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಮತ್ತೆ ಪಂಚದಳದ ಕಮಲವನ್ನು ಬರ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲವನ್ನು ನನ್ನ ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಹೇಳಿದ್ದೀನಿ. ಇಲ್ಲಿ ಅಷ್ಟು ಡೀಟೇಲ್ ಆಗಿ ಮಾಡಲಿಕ್ಕೆ ಆಗಲ್ಲ, ಆದರೂ ಕೆಲವೊಂದಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಆಲ್ರೆಡಿ ಆಲ್ಮೋಸ್ಟ್ ಆಗಿದೆ. ಆದರೆ ಹೊರಗಡೆ ಇನ್ನೂ ಮಳೆ ಬರ್ತಾ ಇರೋದ್ರಿಂದ ನಾನು ರಂಗೋಲಿ ಹಾಕಲಿಕ್ಕೆ ಹೋಗಲಿಲ್ಲ. ಇಲ್ಲೇ ಕಳಶಕ್ಕೆ ಇಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಕಾಯಿಗೆ ನಾನು ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಕಣ್ಣು ಕಾಣದೇ ಇರುವಂತಹ ಜುಟ್ಟಿರುವಂಥ ಕಾಯಿಯನ್ನು ತಗೊಂಡು ಅದಕ್ಕೆ ಫುಲ್ಲಾಗಿ ಅರಿಶಿನವನ್ನು ಹಚ್ಕೊಳ್ತಾ ಇದ್ದೀನಿ. ಕಾಯಿಯನ್ನು ನಾನು ಒದ್ದೆ ಮಾಡ್ಕೊಂಡಿರೋದ್ರಿಂದ ಅರಿಶಿಣ ನೀಟಾಗಿ ಫಾಸ್ಟಾಗಿ ಹಚ್ಚಿಬಿಡ್ಬೋದು. ಹಾಗೆ ಹಚ್ಚಿದರೆ ಅರಿಶಿಣ ಕೂರಲ್ಲ, ಬಟ್ ನೀವು ಒಂದ್ಸಲ ಒದ್ದೆ ಮಾಡಿಕೊಂಡ್ರೆ ಅರಿಶಿಣ ನೀಟಾಗಿ ಕೂರುತ್ತೆ. ಇವಾಗ ಕಳಶದ ಕಾಯಿ ರೆಡಿಯಾಗಿದೆ. ಅದಕ್ಕೆ ನಾನು ಕುಂಕುಮದ ಬೊಟ್ಟನ್ನು ಇಟ್ಕೊಳ್ತಾ ಇದ್ದೀನಿ. ನೀವು ತಿಲಕ ರೀತಿ ಆದರೂ ಇಟ್ಕೋಬೋದು, ಇಲ್ಲ ರೌಂಡಾಗಾದರೂ ಇಟ್ಕೋಬೋದು. ನಾನು ಇಲ್ಲಿ ರೌಂಡಾಗಿ ಅದಕ್ಕೆ ಕುಂಕುಮವನ್ನು ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಳಶದ ಕಾಯಿ ರೆಡಿ ಆದಮೇಲೆ ನಾನು ದೀಪಗಳಿಗೆ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೀಪಗಳೆಲ್ಲ ರೆಡಿ ಆದಮೇಲೆ ಹೊರಗಡೆ ಮಳೆ ನಿಂತಿದೆಯಾ ಚೆಕ್ ಮಾಡಿದೆ. ನೋಡಿದರೆ ಮಳೆ ನಿಂತಿತ್ತು. ಆಮೇಲೆ ಸಾಕಪ್ಪ ಮಳೆ ನಿಂತಲ್ಲ ಅಂತ ಹೇಳ್ಬಿಟ್ಟು ಹೋಗಿ ರಂಗೋಲಿ ಕೂಡ ಹಾಕಿದೆ. ರಂಗೋಲಿ ಹಾಕೋ ವಿಡಿಯೋವನ್ನು ನಾನು ಮಾಡಲಿಕ್ಕಾಗಿಲ್ಲ, ಆದರೆ ರಂಗೋಲಿ ಹಾಕಾದ್ಮೇಲೆ ವಿಡಿಯೋವನ್ನು ಮಾಡಿದ್ದೀನಿ, ನೀವು ನೋಡ್ಬೋದು. ಇಲ್ಲಿವರೆಗೆ ಎಲ್ಲ ರೆಡಿ ಮಾಡಿಕೊಂಡು ಜೊತೆಗೆ ವಿಡಿಯೋ ಮಾಡಿಕೊಂಡು ಹೋದೆ. ಆದರೆ ರಂಗೋಲಿ ಹಾಕಿ ಒಳಗೆ ಹೋಗ್ತಿದ್ದಂಗೆ ಕರೆಂಟ್ ತೆಗೆದುಬಿಟ್ರು. ಸೊ ಹಾಗಾಗಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸಿಂಹ ಲಗ್ನದಲ್ಲಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದರಿಂದ ನನಗೆ ಕರೆಂಟ್ಗೆ ಕಾಯಲಿಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಕರೆಂಟ್ ಇಲ್ಲದೆ ಹಾಗೆ ಲೈಟ್ ಎಲ್ಲ ಇಟ್ಕೊಂಡು ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಹೋದೆ. ಕಳಶವನ್ನು ರೆಡಿ ಮಾಡಿಕೊಂಡು ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿಬಿಟ್ಟು ಅದನ್ನು ಪೀಠದ ಮೇಲೆ ಸ್ಥಾಪಿಸಿದ್ವಿ. ನೆಕ್ಸ್ಟು ನಾನು ಕಳಶಕ್ಕೆ ಸೀರೆ ಉಡಿಸಿದ್ದಾಗಲಿ ಅಲಂಕಾರ ಮಾಡಿದಾಗಲಿ ಯಾವುದೂ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ ಕರೆಂಟ್ ಇರಲಿಲ್ಲ. ಅದು ಬೇರೆ ಪದೇ ಪದೇ ಹೋಗೋದು ಬರೋದು ಆಗ್ತಾಯಿತ್ತು. ನಮ್ಮ ಪೂಜೆ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಕರೆಂಟ್ ಬಂದಿದ್ದು. ಅಲ್ಲಿವರೆಗೆ ಒಂದು 4-5 ಟೈಮ್ಸ್ ಹೋಗೋದು ಬರೋದು ಆಗ್ತಾನೇ ಇತ್ತು. ಇವಾಗ ಕಳಶ ರೆಡಿ ಆದಮೇಲೆ ನಾನು ಎಲ್ಲ ಅಲಂಕಾರವನ್ನು ಮಾಡ್ಕೊಂಡ್ಮೇಲೆ ಒಂದು ಸಲ ಕರೆಂಟ್ ಬಂತು. ನಾನು ಮತ್ತು ನಮ್ಮತ್ತೆ ಇಬ್ಬರು ಸೇರಿಬಿಟ್ಟು ಸೀರೆ ಎಲ್ಲ ಉಡಿಸಿ ಲಕ್ಷ್ಮಿ ಅಲಂಕಾರವನ್ನೆಲ್ಲ ನಾನು ಕಂಪ್ಲೀಟ್ ಮಾಡಿದೆ. ಅಷ್ಟರಲ್ಲಿ ನಮ್ಮತ್ತೆ ದೇವ್ರ ಮನೆಯಲ್ಲಿ ದೇವರಿಗೆ ಹೂವೆಲ್ಲ ಏರಿಸಿ ಅಲಂಕಾರವನ್ನು ಕಂಪ್ಲೀಟ್ ಮಾಡಿದರು. ಇನ್ನು ಪೂಜೆ ಮಾಡೋದೊಂದು ಬಾಕಿ ಇತ್ತು. ಅಷ್ಟರಲ್ಲಿ ಶ್ರೀಕಾಂತ್ ಮತ್ತು ಶ್ರೀಜು ಸಹ ಎದ್ಬಿಟ್ಟು ಸ್ನಾನ ಮಾಡಿ ರೆಡಿ ಮಾಡಿ ಬಂದರು. ಅವ್ರು ಬರುವಷ್ಟರಲ್ಲಿ ನಾನು ಪೂಜೆಗೆ ಏನೇನು ಬೇಕು ತಯಾರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊದ್ಬತ್ತಿ, ಕರ್ಪೂರ ಮತ್ತು ಕುಂಕುಮಾರ್ಚನೆ ಮಾಡಲಿಕ್ಕೆ ಏನೇನು ಬೇಕು ಕುಂಕುಮ, ವೀಳ್ಯದೆಲೆ ಇದೆಲ್ಲವನ್ನು ರೆಡಿ ಮಾಡಿಕೊಂಡೆ. ಹಣ್ಣು, ಹೂವು, ನೈವೇದ್ಯಕ್ಕೆ ಬೇಕಾದಂಥ ಪಂಚಾಮೃತ ಎಲ್ಲವೂ ರೆಡಿಯಾಗಿತ್ತು. ವರಮಹಾಲಕ್ಷ್ಮಿಗೆ ನಾನು ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಮತ್ತೆ ಕರೆಂಟ್ ತೆಗೆದ್ರು ನಾನು ಯಾವುದೇ ರೀತಿ ತಲೆಯನ್ನು ಕೆಡಿಸ್ಕೊಂಡಿಲ್ಲ. ವರಮಹಾಲಕ್ಷ್ಮಿಗೆ
ದೀಪವನ್ನು ಬೆಳಗಿ ನನ್ನ ಪೂಜೆಯನ್ನು ಆರಂಭಿಸಿದೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮೊದಲಿಗೆ ವಿಘ್ನೇಶ್ವರನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರ ಗಂಧದ ಕಡ್ಡಿಯನ್ನು ಹಚ್ಚಿ ಪೂಜೆಯನ್ನು ಮಾಡಿ ಲಕ್ಷ್ಮಿಯ ಅಷ್ಟೋತ್ತರದೊಂದಿಗೆ ಕುಂಕುಮಾರ್ಚನೆಯನ್ನು ಮಾಡಿ ನಂತರ ವ್ರತಕಥೆಯನ್ನು ಓದಲೇಬೇಕು ಯಾವುದೇ ವ್ರತವನ್ನು ಮಾಡಬೇಕಾದ್ರೆ. ಹಾಗಾಗಿ ವರಮಹಾಲಕ್ಷ್ಮಿಯ ವ್ರತಕಥೆಯನ್ನು ಸಹ ಓದಿ ಕೊನೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿ ಕರ್ಪೂರವನ್ನು ಹಚ್ಚಿ ನಾವು ಮನೆಯವರೆಲ್ಲರೂ ಸೇರಿ ಪೂಜೆಯನ್ನು ಮಾಡಿದ್ವಿ. ಚಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಭಕ್ತಿಮುಕ್ತಿಪ್ರದಾಯಿನಿ ಮಂತ್ರಮುಕ್ತಿ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಮನೆಯವರೆಲ್ಲ ಕೈ ಜೋಡಿಸಿದ್ರಿಂದ ಪೂಜೆ ಅಚ್ಚುಕಟ್ಟಾಗಿ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ಆಯಿತು. ಏನಂದರೆ ಕರೆಂಟ್ ಇರಲಿಲ್ಲ ಅನ್ನೋದೇ ತೊಂದರೆ ಅಷ್ಟೇ, ಮತ್ತೇನೂ ಪ್ರಾಬ್ಲಮ್ ಆಗಲಿಲ್ಲ. ಎಲ್ಲರೂ ಸೇರಿ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ. ದೇವರಿಗೆ ನೈವೇದ್ಯವನ್ನು ಮಾಡಲಿಕ್ಕೂ ಸಹ ನಮ್ಮ ಅತ್ತೆಯವರು ಒಬ್ಬಟ್ಟು ಎಲ್ಲ ಮಾಡಿಕೊಟ್ರು. ನಾನು ಕೆಲವೊಂದು ಪಾಯಸ ಕೋಸಂಬರಿ ಇದೆಲ್ಲವನ್ನು ರೆಡಿ ಮಾಡಿಕೊಂಡೆ. ವರಮಹಾಲಕ್ಷ್ಮಿ ವ್ರತ ಸಿಂಹಲಗ್ನದಲ್ಲೇ ಪೂರ್ತಿ ಮಾಡಿದ್ವಿ. ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಉಪವಾಸ ಇದ್ದಿದ್ದರಿಂದ ತಿಂಡಿ ತಿನ್ನಕ್ಕೆ ಹೋಗಿಲ್ಲ. ಮನೆಯವರೆಲ್ಲ ತಿಂಡಿ ತಿಂದರು. ಆಮೇಲೆ ನಾವು ಮಧ್ಯಾಹ್ನದ ಅಡಿಗೆಗೆ ತಯಾರಿ ಮಾಡ್ಕೊಳ್ಳೋಕ್ಕೆ ಹೋದ್ವಿ. ಮಧ್ಯಾಹ್ನ ನನ್ನ ತಂಗಿ ಕೂಡ ಬಂದಿದ್ಲು. ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಚಿತ್ರಾನ್ನ, ಕೋಸಂಬರಿ, ಪಲ್ಯ, ಮಸಾಲೆ ವಡೆ, ಪಾಯಸ, ಒಬ್ಬಟ್ಟು ಎಲ್ಲ ಇತ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಂಜೆ ಮತ್ತೆ ರೆಡಿ ಆಗಿಬಿಟ್ಟು ಎಲ್ಲರ ಮನೆಗೆ ಬಂದವ್ರಿಗೆಲ್ಲ ಅರಿಶಿನ ಕುಂಕುಮವನ್ನು ಕೊಟ್ವಿ. ಹಾಗೆ ನಾವು ಅರಿಶಿನ ಕುಂಕುಮಕ್ಕೆ ಹೋಗ್ಬಿಟ್ಟು ಬಂದ್ವಿ. ಸಂಜೆ ಶ್ರೀಜು ಅವಳಿಗೆ ಗೊತ್ತಿರೋ ಶ್ಲೋಕಗಳನ್ನ ದೇವ್ರ ಮುಂದೆ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ಳು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಥ್ಯಾಂಕ್ ಯು. ಎಲ್ಲರಿಗೂ ವರಮಹಾಲಕ್ಷ್ಮಿಯ ಕೃಪೆ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.